ಬೆಳಗ್ಗೆ ಎದ್ರು ಅಂದ್ರೆ 24 ಗಂಟೆಮು ಜನ ಜೊತೆಲಿ ಸರ್ವಿಸ್ ಸರ್. ಅವರು ಹೆಂಗಸರುಗಳು ಅವರು ತಗೋತಾರೋ ಅನುದಾನಕ್ಕೆ ಆ ನಿಷ್ಠೆಯಿಂದ ಓಟ್ ಹಾಕ್ತಾರೆ ಸರ್. ಅವರಂತೂ ಮೋಸ ಮಾಡಲ್ಲ. ಮಂಜುನಾಥ್ ಅವ್ರಿಗೆ ಏನು ಗೊತ್ತಿಲ್ಲ. ನಮ್ಮ MP ಸಾಹೇಬರು ಪ್ರತಿಯೊಂದು ಮನೆ ಗೊತ್ತು, ಪ್ರತಿಯೊಂದು ವ್ಯಕ್ತಿಗಳು ಹೆಸರು ಹಿಡಿದು ಹೇಳ್ತಾರೆ, ಮಾತಾಡ್ತಾರೆ. ಕುರುಪೇಟೆ ಸ್ಲಮ್ ಇದ್ದಂಗಿತ್ತು, ಇವತ್ತೆಲ್ಲ ಕಾಂಕ್ರೀಟ್ ರೋಡು. ಗ್ಯಾಸ್ ಕಮ್ಮಿ ಇತ್ತು, ಈಗ 900-1000 ರೂಪಾಯಿ ಇತ್ತು. ಎಲೆಕ್ಷನ್ ಪರ್ಪಸ್ಗೆ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಸರ್. ಕನಕಪುರದಲ್ಲಿ 2 ಲಕ್ಷ ಲೀಡು ಬರುತ್ತೆ ಸರ್. ಸುರೇಶ್ ಅವರು 2 ಲಕ್ಷ ಲೀಡ್ ಬರುತ್ತೆ. DK ಸುರೇಶ್ ಅವರು 2 ಲಕ್ಷ ಲೀಡಿಂದ ಗೆಲ್ತಾರೆ ಸರ್. ಯಾಕೆ ಬೇಕು ಸರ್ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಮನೆ ಕೆಲಸ ಕಾರ್ಯ ಪ್ರತಿಯೊಂದು ಮಾಡಿದ್ದಾರೆ. ಬಡವ್ರ ಬಗ್ಗರಿಗೆ ಸೈಟ್ ಇಲ್ದರೆ ಸೈಟ್ ಕೊಟ್ಟವ್ರೆ, ನೀರು ಅನುಕೂಲ ಮಾಡವ್ರೆ, ರಸ್ತೆ ಅನುಕೂಲ ಮಾಡವ್ರೆ ಪ್ರತಿಯೊಂದು. ಮತ್ತು ತಾಲೂಕು ಆಫೀಸ್ ಮಾಡಿದ್ದಾರೆ, ನಗರಸಭೆ ನಗರಸಭೆ ಮಾಡವ್ರೆ, ಬಸ್ ಸ್ಟ್ಯಾಂಡ್ ಮಾಡವ್ರೆ. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರು. ಈಗ ಜೋಡೆತ್ತಗಳು ಇಬ್ರು ಕನಕಪುರನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಹೌದು ಸರ್, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಇಬ್ಬರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ, ಈಗ ಮಂಜುನಾಥ್ ಅವರು ನಿಂತಿದ್ದಾರೆ. ಏನು ಕತೆ, ಫೈಟ್ ಇದೆಯಾ ಅಥವಾ ಒಂದು ಸೈಡ್ ಆಗಿದೆಯಾ ಅಂತ ಸರ್? ಇಲ್ಲಂತೂ ಯಾರೇ ನಿಂತಿದ್ರು, ಮೋದಿ ನಿಂತಿದ್ರು ಇಲ್ಲಂತೂ DK ಸುರೇಶ್ ಬರೋದು. 2 ಲಕ್ಷ ಲೀಡಿಂದ ಬರೋದು ಸರ್. ಇದು JDS ಮತ್ತು BJP ಮೈತ್ರಿ ಆಗಿದ್ರು DK ಸುರೇಶ ಬರೋದು ಸರ್. ಈಗ ಇಲ್ಲಂತೂ ಅವ್ರ ಮೇಲೆ ಯಾರನ್ನು ಫೈಟ್ ಮಾಡೋಕ್ಕೆ ಆಗಲ್ಲ. ಅವರೆರಡು ಒಂದೇ ಆಗಿದ್ರು ಏನು ಮಾಡೋಕ್ಕಾಗಲ್ಲ ಸರ್. ಅವ್ರಿಗೆ ಆಗಲ್ಲ. ಯಾಕೆ ಇಲ್ಲಿ ಸುರೇಶನ್ನ ಮಣ್ಸಕ್ ಆಗಲ್ಲ ಅಂತದ್ ಏನು ಮಾಡ್ಬಿಟ್ಟವ್ರೆ ಸರ್? ಅವರು ಒಳ್ಳೆ ಅಭಿವೃದ್ಧಿ ಮಾಡವ್ರೆ. 24 hours ಕೆಲಸ ಮಾಡ್ತಾರೆ ಅವರು. ಬೆಳಗ್ಗೆ ಎದ್ರು ಅಂದ್ರೆ 24 ಗಂಟೆಮು ಜನ ಜೊತೆಲಿ ಸರ್ವಿಸ್ ಸರ್. ಅವರು ಒಳ್ಳೆ ಸರ್ವಿಸ್ ಮಾಡ್ತಾರೆ. ಅಲ್ಲೆಲ್ಲ ಸಿಗ್ತಾ ಇರ್ತಾರೆ, ಅಲ್ಲಲ್ಲೇ ಬಂದು ಭೇಟಿ ಮಾಡ್ತಾ ಇರ್ತಾರೆ ಸರ್. ಕೆಲವು ಇವರು ಗೆದ್ರು ಅಂದ್ರೆ 5 ವರ್ಷ ಹಾಕೊಂಡ್ಲ ಬರಲ್ಲ ಯಾರು. ಹೌದು, ಸಂಸದರು 5 ಗೆದ್ದೋಗೆ ಮುಖ ತೋರಿಸೋದವರು. ಮತ್ತೆ ಇನ್ನು ಅವರು ಎಲ್ಲಿ ನೋಡ್ಬೇಕಾದ್ರೆ 5 ವರ್ಷನೇ. ಇವರಂತೂ 24 ಗಂಟೆಮು ಎಲ್ಲ 8 ಕ್ಷೇತ್ರ ಸೇರ್ತಾರೆ ಸರ್. 8 ಕ್ಷೇತ್ರಕ್ಕೂ ಭೇಟಿ ಕೊಡ್ತಾರೆ. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟರು. ಗ್ಯಾರಂಟಿ ಯೋಜನೆಗಳು ಉಪಯೋಗ ಆಗ್ತಿದೆ ಕನಕಪುರ ಜನ? ಆಗ್ತಾ ಇದೆ ಸರ್. ಒಳ್ಳೆ ಅಭಿವೃದ್ಧಿ ಆಯ್ತಾ ಯಾವ ಥರ ಆಗ್ತೈತೆ ಸರ್? ಈಗ ನೋಡಿ 2,000 ರೂಪಾಯಿ ಇದ್ರದ್ದು ಕೊಡ್ತಾ ಇದ್ದಾರೆ, ಮತ್ತು ಅಕ್ಕಿದು ಕೊಡ್ತಾ ಇದ್ದಾರೆ. ಪ್ರತಿ ಹೆಚ್ಚು ಕಮ್ಮಿ 6,000-7,000 ರೂಪಾಯಿ ಸೇರಿದಂಗೆ ಆಯ್ತೈತೆ ಹೆಂಗಸರಿಗೆ. ಭಾಳ ಅನುಕೂಲ ಐತೆ ಸರ್. ಬಡತನ ಅರ್ಧ ನಿರ್ಮೂಲೆ ಆದಂಗೆ ಆಗೈತೆ ಸರ್. ಜೀವನ ಅಟ್ಲೀಸ್ಟ್ ಒಂದು ಅದು ಇದು ತಗೊಳಕಾದ್ರೆ ಆಯ್ತೈತೆ ಸರ್. ಒಳ್ಳೆ ಅನುಕೂಲ ಆಯ್ತೈತೆ ಸರ್. ಈ ಎಲೆಕ್ಷನ್ ಇದು ಪರಿಣಾಮ ಬೀರ್ತದೆ ಗ್ಯಾರಂಟಿ ಬೀರುತ್ತೆ ಸರ್. ಗ್ಯಾರಂಟಿ ಬೀರ್ತದೆ. ಹೆಂಗಸರುಗಳು ಅವರು ತಗೋತಾರೋ ಅನುದಾನಕ್ಕೆ ಆ ನಿಷ್ಠೆಯಿಂದ ಓಟ್ ಹಾಕ್ತಾರೆ ಸರ್. ಅವರಂತೂ ಮೋಸ ಮಾಡಲ್ಲ. ಅವರು ಅನ್ನ ಕೊಟ್ಟಿದ್ದ ಕೈ ದುಡ್ಡು ಕೊಟ್ಟಿದ್ದ ಕೈ ಹೌದು, ಬಿಡಲ್ಲ ಸರ್. ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅವರು. ಒಳ್ಳೆ ಅವ್ರಿಗೆ ಭಾಳ ಅನುಕೂಲ ಆಗೈತೆ ಬಡವ್ರುಗಳಿಗೆ. ಬಳೆ ಅವರು ಸುರೇಶ್ ಅವ್ರಿಗೆ ಓಟು ಸರ್ ಅವ್ರದ್ದಂತ. ಹೆಣ್ಮಕ್ಳೆಲ್ಲ ಅವ್ರಿಗೆ ಸರ್. ನಮ್ಮ ಕನಕಪುರದಲ್ಲಿ ಹೆಣ್ಮಕ್ಳೆಲ್ಲ ಪೂರ್ತಿ ಅವ್ರಿಗೆ DK ಸುರೇಶ್ ಅವರು ಸರ್. ಸಾಹೇಬ್ರು ವಿನ್ ಆಯ್ತಾರೆ ಬಿಡಿ ಸರ್, ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಇದೆಲ್ಲ ನಮ್ಮ ಏರಿಯಾ ಇದು ಕುರುಪೇಟೆ ಸ್ಲಮ್ ಇದ್ದಂಗಿತ್ತು, ಇವತ್ತೆಲ್ಲ ಕಾಂಕ್ರೀಟ್ ರೋಡು. 74 ಕೋಟಿ ರೂಪಾಯಿಂದ ಒಂದು ಕಾನ್ಸೆಪ್ಟಲ್ಲಿ ಒಂದು ಪ್ರಾಜೆಕ್ಟ್ ತಗೊಬಂದರು. ತಂದುಬಿಟ್ಟು ಇವತ್ತು ಟೋಟಲಿ ಕನಕಪುರ 74 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಟೋಟಲಿ ಕರ್ನಾಟಕದಲ್ಲಿ ಇದು ನಂಬರ್ 1 ಆಗಿರೋದು ಇವಾಗ. ಹೌದಾ? ಇಡೀ ದೇಶದಲ್ಲೇ ನಂಬರ್ 1 ಸಂಸದ ಅಂತೇಳಿ ಪ್ರಶಸ್ತಿ ಕೊಟ್ಟರು ಕೇಂದ್ರ ಸರ್ಕಾರದವರು. ಈಗ ಮಂಜುನಾಥ್ ಅವರು ಅದೇ MP ಪ್ರಶಸ್ತಿ ಕೊಟ್ಟಂತ ಕೇಂದ್ರ ಸರ್ಕಾರವೇ ಈಗ ಮಂಜುನಾಥ್ ಅವ್ರನ್ನ ತಗೊಂಡು ನಿಲ್ಸೋರು ಯಾರು? ದೇವೇಗೌಡರ ಫ್ಯಾಮಿಲಿ ಸದಸ್ಯರನ್ನ. ಏನು ಹೇಳ್ತೀರಿ ಇದಕ್ಕೆ? ಸರ್ ಯಾರೇ ಬಂದು ನಿಂತರು ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್. ಗೆದ್ದೇ ಗೆಲ್ತಾರೆ. ಯಾಕೆ ಸರ್ ಅಭಿವೃದ್ಧಿ ಏನು ಸರ್? ಅವ್ರು ಇವತ್ತು ಮೊನ್ನೆ ಬಂದಿರೋದು. ಅವ್ರಿಗೆ ರೋಡ್ ಯಾವುದು, ಊರು ಯಾವುದು ಅಂತ ಗೊತ್ತಿಲ್ಲ ಇನ್ನೂ. ಬಟ್ ನಮ್ಮ ಸಾಹೇಬ್ರಿಗೆ ಪ್ರತಿಯೊಂದು ಊರು ಗಲ್ಲಿನೂ ಗೊತ್ತು ಅವ್ರಿಗೆ. ಅವ್ರು ಇಂಥ ಮಾಹಿತಿ ಹೇಳ್ತಾರೆ, ಇಂಥ ಏರಿಯಾದಲ್ಲಿ ಇಂಥ ರೋಡಲ್ಲಿ ಇಂಥ ಕೆಲಸ ಆಗಬೇಕು ಅಂತ ಅವ್ರು ಹೇಳ್ತಾರೆ. ಅಂಥವ್ರು ಬಿಟ್ಬಿಟ್ಟು ಗೊತ್ತಿದ್ದವ್ರು ಕರ್ಕೊಂಡು ಕೆಲಸ ಮಾಡ್ಸೋಕ್ಕಾಯ್ತದ? ಅಂದರೆ ಇಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಬಿಡಿ. ಮಂಜುನಾಥ್ ಅವ್ರಿಗೆ ಏನು ಗೊತ್ತಿಲ್ಲ. ನಮ್ಮ MP ಸಾಹೇಬರು ಪ್ರತಿಯೊಂದು ಮನೆ ಗೊತ್ತು, ಪ್ರತಿಯೊಂದು ವ್ಯಕ್ತಿಗಳು ಹೆಸರು ಹಿಡಿದು ಹೇಳ್ತಾರೆ, ಮಾತಾಡ್ತಾರೆ. ಹಂಗಾಗಿ ಅವ್ರಿಷ್ಟ ಗೆದ್ದೇ ಗೆಲ್ತಾರೆ ಬಿಡಿ ಸರ್. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಯಿತು. ಎಷ್ಟು ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್? 99% ಅದೇ ಐತೆ ಸರ್ ಕೆಲಸ. ಲೇಡೀಸು ಆಗ್ತಾರೆ, ಜೆಂಟ್ಸು ಆಗ್ತಾರೆ ಸರ್. ಯಾಕೆ ಹೆಂಗ್ ವರ್ಕ್ ಆಯ್ತೈತೆ ಇಲ್ಲೆಲ್ಲ ಅಂತ ಹೇಳ್ತವ್ರ ಜನಗಳು? ನಿಮ್ಮ ಮನೇಲಿ ಯಾರು ಹೇಳ್ತವ್ರ ನಂಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಮಾಹಿತಿ ಕೊಡುತ್ತೆ. ಮೆಸೇಜ್ ಬರ್ತದಲ್ಲ ಸರ್. ಅವ್ರ ಹತ್ರ ಮನೆಗಳಲ್ಲಿ ಹೆಂಗಸ್ಗಳ ಮೊಬೈಲ್ ಅಲ್ಲ, ಗಂಡಸರು ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಅವ್ರ ಮಾಹಿತಿ ಬರ್ತದಲ್ಲ, ಮೆಸೇಜ್ ಬಂದೇ ಬರ್ತದಲ್ಲ. ಅಮೌಂಟ್ ಬಂದಿದೆ ಅಂತ ಮೆಸೇಜ್ ಬರ್ತದಿಲ್ಲ. ಅಕ್ಕಿ ದುಡ್ಡು ಬಂದಿದೆ ಅಂತ ಮೆಸೇಜ್ ಬರುತ್ತೆ. ಇಲ್ಲ ಎಲ್ಲ ರೀತಿ ಅನುಕೂಲ ಆಯ್ತು ಪಾಪ. ಅವರು ಅಮ್ಮಾಯಿಗರು ಎಷ್ಟೋ ಜನ ಎದ್ದು ತಿರುಗಾಡೋಕ್ಕಾಗಲ್ಲ. ಅವ್ರ ಕೈಗೆ 2,000 ರೂಪಾಯಿ ಸಿಕ್ಕಿರುತ್ತೆ, ಎಷ್ಟೋ ಖುಷಿ ಪಡ್ತಿದ್ದಾರೆ. ಈಗ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಯ್ತು, ಇನ್ನೊಬ್ಬರ
ಮೇಲೆ ಡಿಪೆಂಡ್ ಆಗೋಯ್ತು. ಈಗ ಏನು ಡಿಪೆಂಡ್ ಆಗೋಂಗಿಲ್ಲ. ಈಗ ಅವ್ರು ಏನು ಬೇಕೋ ತರ್ಸ್ಕೋಬೋದು ಆ ದುಡ್ಡಲ್ಲಿ. ಓಕೆ, ಈಗ 10 ವರ್ಷ ಮೋದಿ ಆಡಳಿತ ನೋಡಿದ್ರಿ, ಏನು ಹೇಳಿದ್ರು ಏನು ಮಾಡಿದ್ರಿ? GST ಜಾಸ್ತಿ ಆಯಿತು ಸ್ವಾಮಿ. ಗ್ಯಾಸ್ ಕಮ್ಮಿ ಇದು ಈಗ 900-1000 ರೂಪಾಯಿ ಇತ್ತು. ಎಲೆಕ್ಷನ್ ಪರ್ಪಸ್ಗೆ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ರೈಸ್ ಆಯಿತು. ಈಗ ಎಲೆಕ್ಷನ್ ಪರ್ಪಸ್ಗೆ 7 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಎಲ್ಲ ಎಲೆಕ್ಷನ್ ಪರ್ಪಸ್ ಕಮ್ಮಿ ಆಗಿದೆಯೇ ಹೊರತು ಬೇರೆ ಉದ್ದೇಶನ. ಈಗ ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರದ ಬದಲಾವಣೆ ಆಗ್ಬೇಕಾ, ಮೋದಿನ ಮುಂದುವರಿ ಬದಲಾವಣೆ ಆಗಬೇಕಾಗಿದೆ. ಹಾಗಂತಾರೆ? ಹೌದು.